ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಈಗ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು, ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಮತ್ತು ಅಲ್ಲಿಂದ ಬರುವಾಗ ನೋಡಿ ಇಲ್ಲಿ ಮಾವಿನಕಾಯಿ ಮಾರ್ತಾ ಇದ್ರು ನೋಡಿ. ಇದು ಮಿಡಿ ಮಾವಿನಕಾಯಿ, ಉಪ್ಪಿನಕಾಯಿ ಹಾಕಲಿಕ್ಕೆ ಭಾರಿ ಒಳ್ಳೆ ಮಾವಿನಕಾಯಿ ಅಂತ ಹೇಳ್ತಾ ಇದ್ರು ಅವರು. ಭಾರಿ ಫಸ್ಟ್ ಕ್ಲಾಸ್ ಉಂಟು ಅಂತೆಲ್ಲ ತುಂಬ ಹೇಳಿದರು. ನಾವು ಕೂಡ ತಿಂದು ನೋಡಿದ್ವಿ, ಹೌದು ಅಂತ. ಅಂದರೆ ತುಂಬ ಇದು ಒಳ್ಳೆದಿತ್ತು, ಟೇಸ್ಟ್ ಕೂಡ. ಇದು ಕಾಟು ಕುಕ್ಕು ಅದರದ್ದು ಮಾವಿನ ಮಿಡಿ ಅಂತೆ. ಅದು ಉಪ್ಪಿನಕಾಯಿಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಹಾಗೆ ಇವರದ್ದು ಕೆ ಜಿಗೆ ಎಷ್ಟು 250 ಅಂತ ಹೇಳ್ತಾಯಿದ್ರು. ಮತ್ತೊಂದು ನಮಗೆ 5 kg ಎಷ್ಟು ಬೇಕು ಅಂತ ಹೇಳುವಾಗ ಸ್ವಲ್ಪ ಕಮ್ಮಿ ಮಾಡ್ತೇನೆ, ತಗೊಳ್ಳಿ ಅಂತ ಹೇಳಿ ಅವರು ಮತ್ತೆ ಒತ್ತಾಯ ಮಾಡ್ತಾರೆ. ಮತ್ತು ಒಂದು ಸಲ ಅಲ್ಲಿ ಬಂದ ಮೇಲೆ ಅವ್ರು ತಗೊಳ್ಳೋದು ಬಿಡೋದು ಸಹ ಇಲ್ಲ. ಮತ್ತು ನಮಗೆ ಬೇಕು ಸಹ ಇತ್ತು, ಇರಲಿಲ್ಲ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕಲಿಕ್ಕೆ. ನನಗೆ ಸ್ವಲ್ಪ ಬೇರೆಯವನಿಗೆ ಕೊಂಡೋಗ್ಲಿಕ್ಕೆ ಸಹ ಇತ್ತು. ಇಲ್ಲಿ ಅಮ್ಮನ ಮನೆಯಲ್ಲಿ ಸಹ ಇರಲಿಲ್ಲ ಅದು ಮಿಡಿ, ಮತ್ತು ಅತ್ತೆ ಮನೆಯಲ್ಲಿ ಸಹ ಸ್ವಲ್ಪ ಇದ್ದದಂತೆ. ಹಾಗೆ ಮತ್ತೆ ತಗೊಳ್ಳುವ ಅಂತ ಹೇಳಿ ತಂದದ್ದು ಮನೆಗೆ. ಅದನ್ನೀಗ ಫಸ್ಟಿಗೆ ಚೆಂದ ಮಾಡಿ ಒರೆಸಿ ಎಲ್ಲ ಭರಣಿಗೆ ಹಾಕಬೇಕು. ಫಸ್ಟ್ ಭರಣಿಗೆ ಲಾಸ್ಟಲ್ಲಿ ಉಪ್ಪು ಹಾಕಬೇಕು. ಆದಮೇಲೆ ಈ ಥರ ಒರೆಸಿದಂಥ ಮಾವಿನಕಾಯಿಯನ್ನು ಹಾಕಿ ಮತ್ತೆ ಉಪ್ಪು ತುಂಬ ಹಾಕಬೇಕಂತ ಇದಕ್ಕೆ. ಅದು ಒಂದು 4-5 ದಿನದಲ್ಲಿ ಚೆಂದ ನೀರು ಬಿಡಬೇಕಂತ ಉಪ್ಪಿದ್ದು. ಹಾಗಾಗಲೇ ಅದು ಒಂಥರ ಕಲರ್ ಚೇಂಜ್ ಆಗ್ತದೆ ಮಾವಿನ ಮಿಡಿದು. ಮತ್ತು ಸಂಜೆ ಅದೆಲ್ಲ ಆದಮೇಲೆ ಉಂಟಲ್ಲ, ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು. ಈಗ ಹೊರಟಿದ್ದೇವೆ ನೋಡಿ, ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ನಮ್ಮ ಇಲ್ಲಿ ಅರಸು ಕುರಿಯಾಡಿ ತಾಯಿ 3 ದೈವಗಳು ಅವರ ದೈವದ ಇದಿದೆ, ಜಾತ್ರೆ ನಡೆಯುವ ಸ್ಥಳ ಇದೆ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಪ್ರತಿಷ್ಠಾ ದಿನ ಕೂಡ ಹೌದು. ಹಾಗೆ ಬನ್ನಿ, ನೀವೆಲ್ಲ ನಮ್ಮ ಜೊತೆ ಹೋಗಿ ನೋಡಿಕೊಂಡು ಬರುವ. ತೋಟದ ಮಧ್ಯದಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಖುಷಿ ಆಗ್ತದೆ, ಅಷ್ಟೇ ಸೊಳ್ಳೆ ಕೂಡ ಉಂಟು. ಹಾಗೆ ಈಗ ತೋರಿಸ್ತೇನೆ ನೋಡಿ, ನಾವು ಹೋಗುವ ಜಾಗ ತೋರಿಸ್ತೇನೆ. ಎದುರು ಇಲ್ಲಿಂದ ಈಗ ಒಂದು 5 ನಿಮಿಷದಲ್ಲಿ ನಾವೀಗ ಅಲ್ಲಿ ರೀಚ್ ಆಗ್ತೇವೆ. ಈಗ ಚೌಕಿ ಪೂಜೆ ಉಂಟು. ನಾನು ಮತ್ತು ಅಮ್ಮ ನಡ್ಕೊಂಡು ಬಂದದ್ದು. ಅವರು ಸ್ವಲ್ಪ ಅಂದರೆ ಅವರಿಗೆ ಫಾಸ್ಟ್ ನಡ್ಕೊಂಡು ಬರಲಿಕ್ಕೆ ಆಗಲಿಲ್ಲ. ಹಾಗೆ ಇಲ್ಲಿ ಚೌಕಿ ಪೂಜೆ ಆಗಿತ್ತು, ನಾವು ಬರುವಾಗ ಆದದಷ್ಟೇ. ಎಲ್ಲರೂ ಪ್ರಸಾದಕ್ಕೆ ಕೂಡ ಲೈನ್ ನಿಂತಿದ್ದರು. ಹಾಗೆ ಮತ್ತೆ ನಾವು ಬಂದು ಪ್ರಸಾದ ತಗೊಳ್ಳಿಕ್ಕೆ ನಿಂತಿದ್ದೇವೆ. ಹಾಗೆ ನೋಡಿ ಇಲ್ಲಿ ಎಲ್ಲ ಡ್ರೆಸ್ ಹಾಕ್ತಾ ಇದ್ದಾರೆ ಯಕ್ಷಗಾನಕ್ಕೆ, ಶ್ರೀದೇವಿ ಮಹಾತ್ಮೆ ಯಕ್ಷಗಾನ. ಇದೊಂದು ಸಂಜೆ 6:30ಯಿಂದ 12:30ವರೆಗೆ ಇತ್ತು. ಇದು ಕಂಪ್ಲೀಟ್ ಯಕ್ಷಗಾನ ನಾವು ಈ ಸಲ ನೋಡಿದ್ದೇವೆ. ಕಂಪ್ಲೀಟ್ ಅಂದರೆ ಒಂದು ಸಲ ಊಟಕ್ಕೆ ಅದು ಪ್ರಸಾದ, ಅನ್ನ ಪ್ರಸಾದ ಇತ್ತು, ಅದಕ್ಕೆ ಹೋಗಲಿಕ್ಕಿತ್ತು. ಅಲ್ಲಿ ಆ ಕಡೆ ಒಳಗಡೆ ದೇವಸ್ಥಾನದ ಒಳಗಡೆ ಇದಿತ್ತು, ದುರ್ಗಾ ಪೂಜೆ ನಡೀತಾ ಇತ್ತು. ಅದೆಲ್ಲ ಆದಮೇಲೆ ಊಟ, ಅನ್ನ ಸಂತರ್ಪಣೆ ಇತ್ತು. ಅದೆಲ್ಲ ಮಾಡಿ ಮತ್ತೆ ಬಂದು ಲಾಸ್ಟ್ವರೆಗೆ ಇದ್ವಿ ನಾವು. ಈ ಸಲ ಯಕ್ಷಗಾನವನ್ನು ಕಂಪ್ಲೀಟಾಗಿ ನೋಡಿದ್ದು. ಸುಮಾರು ವರ್ಷಗಳ ನಂತರ ದೇವಿ ಮಹಾತ್ಮೆ ಯಕ್ಷಗಾನ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು. ದೇಶಾನ್ ಕೂಡ ತುಂಬ ಚೆಂದ ಮಾಡಿ ನೋಡ್ತಾ ಇದ್ದ. ಹಾಗೆ ನೋಡಿ, ನೀವು ಕೂಡ ಯಕ್ಷಗಾನದ ಕೆಲವೊಂದು ಕ್ಲಿಪ್ಸನ್ನು ಹಾಕಿದ್ದೇನೆ, ನೋಡಿ ಎಂಜಾಯ್ ಮಾಡಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ, ನೋಡಬಾರದು. ಬಹಳ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಎಬ್ಬರನ್ನು ಬಾಯಲ್ಲಿರಿಸಿ ಪವಡಿಸಿಕೊಂಡಿದ್ದಾನಲ್ಲ, ಈತನನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸ ಕೂಡ ಈತನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರುತ್ತೀರಂತೆ ನೋಡು. ಕಿರುವರಲ್ಲಿ ಹೊರಗೆ ದಾನವ ನೀರು ವರುದಿಸುತ್ತಾರೆ.
ಇದೆ ತುಂಬಿದಂತಹ ಜನರಾಶಿ. ನಾನು ಯಾರು, ಯಾಕೆ ಹುಟ್ಟಾಯ್ತು ಗೊತ್ತಾಗುವುದಿಲ್ಲ. ಮುಂದುವರಿತೇನೆ. ಒಂದಿನ ಮನೆ ಹುಟ್ಟಿಕೊಂಡಿದ್ದೇನೆ. ಸುತ್ತಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರು. ಅಷ್ಟು ಮಾತ್ರವಲ್ಲ, ಕಾರ್ಕತ್ತಲೇ ಕಾಣುತ್ತಾ ಇದೆ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಎಲ್ಲಿಗಾಕೆ ಬಂದೆ? ಇನ್ನೇನು ಮುಂದೆ ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಯಾರಾದರೂ ಕಾಣು ಸಿಗುತ್ತಾರೋ ನೋಡು ಒಮ್ಮೆ. ನಾನು ಯಾರಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡದಷ್ಟೇ. ಬಹುಶಃ ನಾನು ಸಹ ಹಾಗೆ ಇರಬೇಕು. ಹೇಳು, ಏನು ನನ್ನ ಅಪ್ಪ ನೀನು? ನೀನು ಸಹ ಸತ್ಯವನ್ನೇ ಹೇಳಬೇಕು. ನನ್ನ ತಂದೆ ನೀನು. ನಿನ್ನ ಅಮ್ಮ? ಅಮ್ಮ ಹೌದು. ಅಮ್ಮ ನೀ ಅಸಂತಾನದವನ? ಏನ ಗೊತ್ತಿಲ್ಲ ಎಂಬುದಾಗಿ ಹೇಳುತ್ತೀನ. ನನಗೂ ಗೊತ್ತಿಲ್ಲ. ಹೌದಾ? ಇಬ್ಬರ ಪರಿಸ್ಥಿತಿ ಒಂದಾಗಿದೆ. ಹೌದು. ನೀರಲ್ಲಿ ಒಂದಾದ ಮೇಲೆ ನಾವೊಂದು ಒಳ್ಳೆಯ ಸಂಬಂಧ ಬೆಳೆಸಿಕೊಳ್ಬೇಕು. ಸಂಬಂಧ ಯಾವ ರೀತಿ? ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೇನೆ. ಸ್ವಲ್ಪ ಸಣ್ಣವ, ಪ್ರೀತಿ ಹೆಚ್ಚಾಗುತ್ತಾ ಇದೆ. ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ಒಳ್ಳೆದೇ ಆಯ್ತು. ನಾನು ಸಹ ನಿನ್ನನ್ನು ದೂರದಿಂದ ಕಂಡೆ. ಏನು ಯಾಕೋ ಏನು ನಿನ್ನ ಮೇಲೆ ಪ್ರೀತಿ, ಪ್ರೇಮ, ಗೌರವ ಭಾವನೆ ಉಕ್ಕೇರಿ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲ, ನನಗಿಂತ ನೋಡಿದ ನನಗಿಂತ ನೀನು ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಹುಟ್ಟಿದ ತಕ್ಷಣ ಶಿವ ವಿಶ್ವಕರ್ಮನ ಸೇವೆಯಿಂದ ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ನನ್ನ ವಿರುದ್ಧ ಸಮರ ಸಾರಿ ಯಾರು ನೀನು ಯಾಕೆ ಬಂದೆ ಒಂದು ಹೆಜ್ಜೆ ಮುಂದಿರಿಸಿದವರು ಚೌಕೃತೆ ವಿಧಾತರಿಂದ ಬಲಬಲ ಪ್ರಬಂಧನಾಗಿ ಸುರಲೋಕವನ್ನು ವಶಪಡಿಸಿ ಸುರನ್ಯ ದೆಸೆಗಿಳಿಸಿ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಿದೆ. ಸುರರ ಮನೆಯನ್ನಾಗಿಸಿ ನಿನ್ನ ಶಿರವನ್ನು ಕಸಿಗಿರಿ ಸುರರ ವಲಯವನ್ನು
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ.